ನಮಸ್ಕಾರ. ಆಚರಣೆ ಅಂತ ಕೇಳಿದಾಗ ನಮ್ಮೆಲ್ಲರ ಮನಸ್ಸಿಗೆ ಬರೋದು ಬಹುಶಃ ತಲೆತಲಾಂತರದಿಂದ ಬಂದ ಪ್ರಶ್ನಿಸದೆ ಪಾಲಿಸುವ ಕೆಲವು ನಿಯಮಗಳು ಅಲ್ವಾ? ಹೌದು, ಸಾಮಾನ್ಯವಾಗಿ ಹಾಗೆ ಅಂದುಕೊಳ್ತೇವೆ. ಆದ್ರೆ ಅಂತಹ ಒಂದು ದೈನಂದಿನ ಆಚರಣೆಯ ಒಳಗೆ ನಮ್ಮ ಶರೀರದಿಂದ ಹಿಡಿದು ಇಡೀ ಬ್ರಹ್ಮಾಂಡವನ್ನೇ ಅರ್ಥಮಾಡಿಕೊಳ್ಳುವ ಒಂದು ನಕ್ಷೆ ಅಡಗಿದೆ ಅಂದ್ರೆ ಹೌದು, ಇದು ಕೇಳಲು ಸ್ವಲ್ಪ ಆಶ್ಚರ್ಯ ಆಗಬಹುದು. ಆದರೆ ಕೆಲವು ಆಚರಣೆಗಳನ್ನು ಕೇವಲ ಕರ್ಮ ಅಂತ ನೋಡದೆ ಅದನ್ನೊಂದು ಆ, ಒಂದು ವಿಜ್ಞಾನ ಅಥವಾ ಒಂದು ತಂತ್ರಜ್ಞಾನದ ಹಾಗೆ ನೋಡಿದಾಗ ಅದರ ಆಳ ಗೊತ್ತಾಗತ್ತೆ. ನಿಖರವಾಗಿ ಇವತ್ತು ನಾವು ಅದೇ ತರಹದ ಒಂದು ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ನಮ್ಮ ಇವತ್ತಿನ ವಿಷಯ ಸಂಧ್ಯಾವಂದನೆ. ಹ್ಮ್ ಇದಕ್ಕಾಗಿ ನಾವು ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥದ ಕೆಲವು ಆಯ್ದ ಭಾಗಗಳನ್ನ ನೋಡ್ಲಿದ್ದೇವೆ. ಇದೊಂದು ಅದ್ಭುತವಾದ ಗ್ರಂಥ. ಹೌದು, ಇದು 2 ಭಾಗಗಳಲ್ಲಿದೆ. ಭಕ್ತಿಯುಕ್ತ ಕರ್ಮಯೋಗ ಮತ್ತು ಭಕ್ತಿಯುಕ್ತ ಜ್ಞಾನಯೋಗ. ಈ ಹೆಸರುಗಳೇ ಒಂದು ದೊಡ್ಡ ಕಥೆ ಹೇಳ್ತವೆ. ಖಂಡಿತ, ಕರ್ಮದಿಂದ ಜ್ಞಾನದ ಕಡೆಗೆ. ಎಕ್ಸಾಕ್ಟ್ಲಿ. ಹಾಗಿದ್ರೆ ಈ ದೈನಂದಿನ ಆಚರಣೆಯ ಹಿಂದಿರುವ ಆ ಬೃಹತ್ ತಾತ್ವಿಕ ಜಗತ್ತನ್ನು ಒಳಹೊಕ್ಕು ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಬರೋಣ. ಈ ಪುಸ್ತಕದ ಪ್ರಕಾರ ಈ ಸಂಧ್ಯಾವಂದನೆಯ ಮೂಲ ಉದ್ದೇಶವಾದರೂ ಏನು? ಇದು ಕೇವಲ ಒಂದು ಸಂಪ್ರದಾಯನ ಅಥವಾ ಅದಕ್ಕಿಂತ ಆಳವಾದ ಅರ್ಥ ಏನಾದ್ರೂ ಇದ್ಯಾ? ಖಂಡಿತವಾಗಿಯೂ ಇದಕ್ಕೊಂದು ಬಹಳ ಆಳವಾದ ಅರ್ಥವಿದೆ. ಮೂಲತಃ ಈ ಗ್ರಂಥ ಸಂಧ್ಯಾವಂದನೆಯನ್ನ ಒಂದು ಆಧ್ಯಾತ್ಮಿಕ ತಪಸ್ಸು ಅಂತ ಕರೆಯುತ್ತೆ. ತಪಸ್ಸು? ಹೌದು, ತಪಸ್ಸು ಅಂದ ತಕ್ಷಣ ಕಾಡಿಗೆ ಹೋಗಿ ಧ್ಯಾನ ಮಾಡೋದು ಅಂತಲ್ಲ. ಇಲ್ಲಿ ತಪಸ್ಸು ಅಂದ್ರೆ ನಮ್ಮ ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಯನ್ನ ನಿಯಂತ್ರಿಸಿ ಒಂದು ಶಿಸ್ತುಬದ್ಧ ಜೀವನವನ್ನ ರೂಪಿಸಿಕೊಡೋದು. ಇದೇ ಜೀವನದ ಗುರಿ ಅಂತ ಈ ಪುಸ್ತಕ ಪ್ರತಿಪಾದಿಸುತ್ತೆ. ಒಂದ್ ನಿಮಿಷ, ಶಿಸ್ತು ಅಂತ ಹೇಳಿದ್ರಿ. ಶಿಸ್ತಿಗಾಗಿ ನಾವು ವ್ಯಾಯಾಮ ಮಾಡ್ತೇವೆ, ಧ್ಯಾನ ಮಾಡ್ತೇವೆ. ಹಾಗಾದ್ರೆ ಈ ಸಂಧ್ಯಾವಂದನೆ ಅದಕ್ಕಿಂತ ಹೇಗೆ ಭಿನ್ನ? ಇದು ಒಂದು ಹೇಗೆ ಹೇಳೋದು, ಒಂದು ಸ್ಪಿರಿಚುವಲ್ ವರ್ಕೌಟ್ ತರಹನಾ? ಒಳ್ಳೆ ಹೋಲಿಕೆ. ಇದೊಂದು ಸ್ಪಿರಿಚುವಲ್ ವರ್ಕೌಟ್ ಹೌದು, ಆದರೆ ಒಂದು ನಿರ್ದಿಷ್ಟ ಗುರಿ ಇರುವಂಥದ್ದು. ಓಕೆ, ಆ ಗುರಿ ಏನು? ಗುರಿ ಗಾಯತ್ರಿ ಮಂತ್ರದ ಜಪದ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳುವುದು. ಇದನ್ನ ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ಪರಿಪೂರ್ಣತೆಯನ್ನ ಸಾಧಿಸಬಹುದು ಅನ್ನೋದು ಇದರ ಹಿಂದಿನ ಒಂದು ನಂಬಿಕೆ. ಸರಿ, ಇಲ್ಲಿ ಭಗವಂತನನ್ನು ಒಲಿಸಿಕೊಳ್ಳುವುದು ಅನ್ನೋ ಮಾತು ಬಂತು. ಅದಕ್ಕೆ ನಾವು ಸಾಮಾನ್ಯವಾಗಿ ದೇವರ ಪೂಜೆ ಮಾಡ್ತೇವಲ್ಲ, ವಿಗ್ರಹ ಇಟ್ಟು ಪೂಜಿಸ್ತೇವೆ. ಹಾಗಾದ್ರೆ ಸಂಧ್ಯಾವಂದನೆ ಆ ದೇವ ಪೂಜೆಗಿಂತ ಹೇಗೆ ಬೇರೆ? ಬಹಳ ಮುಖ್ಯವಾದ ಪ್ರಶ್ನೆ. ಗ್ರಂಥದಲ್ಲಿ ಒಂದು ಸ್ವಾರಸ್ಯಕರವಾದ ವ್ಯತ್ಯಾಸವನ್ನ ಹೇಳಲಾಗಿದೆ. ದೇವಪೂಜೆಯಲ್ಲಿ ಸಾಮಾನ್ಯವಾಗಿ ಆವಾಹನೆ, ಪ್ರತ್ಯಾವಾಹನೆ ಈ ತರಹದ ಸಂಕೀರ್ಣ ವಿಧಾನಗಳಿರುತ್ತವೆ. ಅಂದ್ರೆ ದೇವರನ್ನು ಆಹ್ವಾನಿಸಿ, ಪೂಜಿಸಿ ಮತ್ತೆ ಕಳುಹಿಸಿಕೊಡುವುದು. ಹೌದು, ಆದರೆ ಸಂಧ್ಯಾವಂದನೆಯಲ್ಲಿ ನಮ್ಮ ಹೃತ್ಕಮಲದಲ್ಲಿ ಅಂದ್ರೆ ನಮ್ಮ ಹೃದಯದಲ್ಲೇ ನೆಲೆಸಿರುವ ಭಗವಂತನನ್ನೇ ಧ್ಯಾನಿಸಲಾಗತ್ತೆ. ಓ, ಹಾಗಾದ್ರೆ ಇಲ್ಲಿ ಹೊರಗಿನ ವಿಗ್ರಹಕ್ಕಿಂತ ಹೆಚ್ಚಾಗಿ ನಮ್ಮ ಆಂತರಿಕೆ ಪ್ರಾಮುಖ್ಯತೆ ಕೊಡಲಾಗಿದೆ. ಇದು ಬಹಳ ದೊಡ್ಡ ವ್ಯತ್ಯಾಸ. ಖಂಡಿತ. ಹಾಗಿದ್ರೆ ಹೊರಗಿನ ಆಚರಣೆಗಳ ಅವಶ್ಯಕತೆ ಏನಿದೆ? ಎಲ್ಲವೂ ಒಳಗೆ ಇದ್ರೆ ಈ ಪುಸ್ತಕ ಆ ಬಗ್ಗೆ ಏನಾದ್ರೂ ನಿಖರವಾಗಿ ಆಂತರ್ಯದ ಉಪಾಸನೆಗೆ ಹೊರಗಿನ ಕ್ರಿಯೆಗಳು ಮೆಟ್ಟಿಲುಗಳಿದ್ದಂತೆ. ಇಲ್ಲಿ ಆವಾಹನೆ ಪ್ರತ್ಯಾವಾಹನೆಗಳಂತಹ ಸಂಕೀರ್ಣತೆ ಇಲ್ದಿರೋದ್ರಿಂದ ಈ ಗ್ರಂಥದಲ್ಲಿ ಇದನ್ನ ಸುಲಭ ಸಾಧ್ಯವಾದ ಮೋಕ್ಷ ಸಾಧನ ಅಂತ ಬಣ್ಣಿಸಲಾಗಿದೆ. ಅಂದ್ರೆ ನಮ್ಮೊಳಗಿರುವ ದೈವತ್ವವನ್ನ ನೇರವಾಗಿ ಸಂಪರ್ಕಿಸಲು ಇದೊಂದು ಸರಳವಾದ ಮಾರ್ಗ ಅಂತೆ. ಹೌದು, ಹಾಗೆ ಹೇಳ್ಬೋದು. ಇದು ಕುತೂಹಲಕಾರಿಯಾಗಿದೆ. ಮುಂದಿನ ಭಾಗದಲ್ಲಿ ಜಪಯಜ್ಞ ಅನ್ನೋ ಪದವನ್ನ ಬಳಸಲಾಗಿದೆ. ಯಜ್ಞ ಅಂದ ತಕ್ಷಣ ನಮ್ಗೆಲ್ಲ ಅಗ್ನಿಕುಂಡ, ಹವಿಸ್ಸು, ದೊಡ್ಡ ಸಮಾರಂಭ ನೆನ್ಪಾಗತ್ತೆ. ಆದ್ರೆ ಜಪಯಜ್ಞ ಅಂದ್ರೆ ಏನು? ಇಲ್ಲಿ ಭಗವದ್ಗೀತೆಯ ಒಂದು ಬಹಳ ಪ್ರಭಾವವಾದ ಶ್ಲೋಕವನ್ನ ಆಧಾರವಾಗಿ ಇಟ್ಕೊಳ್ಳಲಾಗಿದೆ. ಶ್ರೀಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಅದರ ಅರ್ಥ? ಅಂದ್ರೆ ಎಲ್ಲ ಯಜ್ಞಗಳಲ್ಲಿ ನಾನು ಜಪಯಜ್ಞವಾಗಿದ್ದೇನೆ ಅಂತ. ಇದರ ಅರ್ಥ, ಜಪಯಜ್ಞ ಅನ್ನೋದು ಭಗವಂತನದ್ದೇ ಒಂದು ಸ್ವರೂಪ, ಒಂದು ವಿಭೂತಿ ರೂಪ. ಒಂದು ಕ್ಷಣ, ನಾನೇ ಜಪಯಜ್ಞ ಅಂತ ಭಗವಂತನೇ ಹೇಳಿದ್ದಾನೆ ಅಂದ್ರೆ ಜಪ ಮಾಡೋದು ಕೇವಲ ಮಂತ್ರ ಹೇಳೋದಲ್ಲ, ಅದು ನೇರವಾಗಿ ಭಗವಂತನ ಆರಾಧನೆ ಮಾಡಿದ ಹಾಗೆ. ಇದು ಮಂತ್ರಪಠಣೆಯ ಮಹತ್ವವನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಖಂಡಿತ, ಅದೇ ಇಲ್ಲಿರುವ ಮುಖ್ಯವಾದ ಅಂಶ. ಜಪ ಮಾಡೋದು ಅಂದ್ರೆ ಕೇವಲ ಮಂತ್ರವನ್ನು ಉಚ್ಚರಿಸುವುದಲ್ಲ, ನಾನು ಭಗವಂತನ ಸ್ವರೂಪವಾದ ಜಪಯಜ್ಞವನ್ನು ಮಾಡ್ತಿದ್ದೇನೆ ಅನ್ನೋ ಅನುಸಂಧಾನ,
ಅಂದ್ರೆ ಆಳವಾದ ಅರಿವು ಇರಬೇಕು. ಆ ಅರಿವು ಇದ್ದಾಗ ಆ ಅರಿವು ಇದ್ದಾಗ ಅದು ಕೇವಲ ಯಾಂತ್ರಿಕ ಕ್ರಿಯೆಯಾಗಿ ಉಳಿಯದೆ ಒಂದು ಸಂಪೂರ್ಣ ಉಪಾಸನೆಯಾಗುತ್ತೆ. ಈ ಜಪಯಜ್ಞದ ಕೇಂದ್ರ ಬಿಂದು ಗಾಯತ್ರಿ ಮಂತ್ರ. ಈ ಮಂತ್ರದ ಜಪದಿಂದ ಧೀಶಕ್ತಿ ಸಿಗುತ್ತೆ ಅಂತ ಗ್ರಂಥದಲ್ಲಿ ಹೇಳಲಾಗಿದೆ. ಏನಿದು ಧೀಶಕ್ತಿ? ಕೇವಲ ಬುದ್ಧಿಶಕ್ತಿನಾ ಅಥವಾ ಅದಕ್ಕೂ ಮೀರಿದ ಅರ್ಥವಿದ್ಯಾ? ಧೀ ಅಂದ್ರೆ ಕೇವಲ ಇಂಟೆಲೆಕ್ಟ್ ಅಲ್ಲ, ಅದೊಂದು ರೀತಿಯಲ್ಲಿ ಎನ್ಲೈಟೆಂಡ್ ಇಂಟೆಲೆಕ್ಟ್ ಅಥವಾ ಪ್ರಚೋದಿಸಲ್ಪಟ್ಟ ಬುದ್ಧಿಶಕ್ತಿ. ಗಾಯತ್ರಿ ಮಂತ್ರದ ಪ್ರಾರ್ಥನೆಯೇ ಧಿಯೋ ಯೋನಃ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನು ಪ್ರಚೋದಿಸುವಂತ. ಭಗವಂತನು ತನ್ನನ್ನು ಒಲಿಸಿಕೊಂಡವರಿಗೆ ಈ ಶಕ್ತಿಯನ್ನು ಅನುಗ್ರಹಿಸುತ್ತಾನೆ. ಈ ಧೀಶಕ್ತಿಯೇ ಎಲ್ಲದಕ್ಕೂ ಮೂಲ ಅಂತ ಹೇಳಲಾಗಿದೆ. ಇದು ಕೇಳಲು ಚೆನ್ನಾಗಿದೆ. ಆದರೆ ಒಂದು ಮಂತ್ರವನ್ನು ಜಪಿಸುವುದರಿಂದ ನಮ್ಮ ಬುದ್ಧಿಶಕ್ತಿ ಹೇಗೆ ಪ್ರಚೋದನೆಗೊಳ್ಳುತ್ತೆ? ಇದರ ಹಿಂದಿನ ತರ್ಕವೇನು? ಗ್ರಂಥದಲ್ಲಿ ಒಂದು ಸುಂದರವಾದ ಉದಾಹರಣೆ ಇದೆ. ಮಳೆ ಬಂದಾಗ ನಾವು ಬೆಳೆಗಳಿಗೆ ನೀರುಣಿಸಬೇಕು ಅಂತ ಬಯಸ್ತೇವೆ. ಆದರೆ ಮಳೆ ಬಂದಾಗ ಕೇವಲ ಬೆಳೆಗೆ ನೀರು ಸಿಗೋದಿಲ್ಲ ಅಲ್ವಾ? ಇಲ್ಲ, ಸುತ್ತಮುತ್ತಲಿರೋ ಎಲ್ಲದಕ್ಕೂ ಸಿಗುತ್ತೆ. ಹೌದು. ಅದರ ಜೊತೆಗೆ ಸುತ್ತಮುತ್ತಲಿನ ಹುಲ್ಲು, ಗಿಡ, ಮರ ಎಲ್ಲವೂ ತಾನಾಗಿಯೇ ಬೆಳಿತಾವ. ಹಾಗೆಯೇ ನಾವು ಭಗವಂತನನ್ನು ಒಲಿಸ್ಕೊಂಡು ಧೀಶಕ್ತಿಯನ್ನು ಪಡೆದಾಗ ಅದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತೆ. ಆದರೆ ಅದರ ಜೊತೆಗೆ ಪ್ರಸಿದ್ಧಿ, ಯಶಸ್ಸು, ಆಯುಸ್ಸು, ಆರೋಗ್ಯ ಮತ್ತು ಬ್ರಹ್ಮವರ್ಚಸ್ಸು ಕೂಡ ಲಭಿಸುತ್ತೆ. ಬ್ರಹ್ಮವರ್ಚಸ್ಸು, ಈ ಪದವನ್ನು ಸ್ವಲ್ಪ ವಿವರಿಸಬಹುದಾ? ಇದು ಕೇವಲ ಒಂದು ಆಧ್ಯಾತ್ಮಿಕ ತೇಜಸ್ಸಷ್ಟೇನಾ? ಅದಕ್ಕಿಂತ ಹೆಚ್ಚು. ಬ್ರಹ್ಮವರ್ಚಸ್ಸು ಅಂದ್ರೆ ಕೇವಲ ಜ್ಞಾನದಿಂದ ಬರುವ ಪಾಂಡಿತ್ಯವಲ್ಲ. ಆ ಜ್ಞಾನದಿಂದ ಬರುವ ಒಂದು ಸಹಜವಾದ ಪ್ರಭೆ, ಒಂದು ಇಂಟೆಲೆಕ್ಚುವಲ್ ಆ್ಯಂಡ್ ಸ್ಪಿರಿಚುವಲ್ ರೇಡಿಯನ್ಸ್. ಉದಾಹರಣೆಗೆ ಒಬ್ಬ ಮೇಧಾವಿ ವಿದ್ವಾಂಸರ ಉಪಸ್ಥಿತಿಯೇ ಒಂದು ರೀತಿಯ ಗೌರವವನ್ನ, ಪ್ರಶಾಂತತೆಯನ್ನ ತರುತ್ತಲ್ಲವೇ? ಆ ರೀತಿಯ ತೇಜಸ್ಸನ್ನು ಬ್ರಹ್ಮವರ್ಚಸ್ಸು ಅಂತ ಹೇಳ್ಬೋದು. ಸರಿ, ನಾವು ಸಂಧ್ಯಾವಂದನೆಯ ಯಾಕೆ ಅನ್ನೋದನ್ನ ನೋಡಿದೆವು. ಅಂದ್ರೆ ಧೀಶಕ್ತಿ ಪಡೆಯೋದು ಮತ್ತು ಭಗವಂತನೊಂದಿಗೆ ಸಂಪರ್ಕ ಸಾಧಿಸೋದು. ಇದು ಸಹಜವಾಗಿ ನಮ್ಮನ್ನ ಹೇಗೆ ಅನ್ನೋ ಪ್ರಶ್ನೆಗೆ ಕೊಂಡೊಯ್ಯುತ್ತೆ. ಹೌದು, ಅದರ ರಚನೆ. ಹೌದು, ಈ ಆಚರಣೆಯನ್ನು ಇಷ್ಟು ದೊಡ್ಡ ಗುರಿ ಸಾಧಿಸಲು ಹೇಗೆ ರಚಿಸಲಾಗಿದೆ? ಇದರಲ್ಲಿ 12 ಹಂತಗಳಿವೆ ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಅನ್ನೋ 2 ಪರಿಕಲ್ಪನೆಗಳನ್ನ ಇಲ್ಲಿ ಜೋಡಿಸಲಾಗಿದೆ. ಇದು ಈ ಪುಸ್ತಕದ ಅತ್ಯಂತ ಆಳವಾದ ಭಾಗ ಅನ್ಸತ್ತೆ. ಹೌದು, ಇಲ್ಲಿಂದ ತತ್ವಶಾಸ್ತ್ರ ಬಹಳ ಆಸಕ್ತಿಕರವಾಗುತ್ತೆ. ನಮ್ಮ ಶರೀರವನ್ನು ಪಿಂಡಾಂಡ ಅಂದ್ರೆ ದಿ ಇಂಡಿವಿಜುವಲ್ ಬಾಡಿ ಅಥವಾ ಮೈಕ್ರೋಕಾಸಮ್ ಅಂತ ಅಂತಾರೆ. ಓಕೆ. ಮತ್ತು ಈ ಸಂಪೂರ್ಣ ವಿಶ್ವವನ್ನ ಬ್ರಹ್ಮಾಂಡ ಅಂದ್ರೆ ದಿ ಕಾಸ್ಮಿಕ್ ಬಾಡಿ ಅಥವಾ ಮ್ಯಾಕ್ರೋಕಾಸಮ್ ಅಂತ ಕರೆಯಲಾಗಿದೆ. ಇವೆರಡರ ಸಂಬಂಧ ಬಿಂಬ ಪ್ರತಿಬಿಂಬದಂತೆ. ಬಿಂಬ ಪ್ರತಿಬಿಂಬ. ಹೌದು, ಪರಮಾತ್ಮನು ಬಿಂಬವಾದ್ರೆ ನಮ್ಮೊಳಗಿರುವ ಜೀವಾತ್ಮನು ಪ್ರತಿಬಿಂಬ. ಒಂದು ನಿಮಿಷ, ಹಾಗಾದ್ರೆ ಈ ಗ್ರಂಥ ಹೇಳ್ತಿರೋದು ನಾವು ಪ್ರತಿದಿನ ಮಾಡುವ ಈ ಸಣ್ಣ ಆಚರಣೆ ಕೇವಲ ದೇವರ ಪೂಜೆಯಲ್ಲ, ಅದು ನಮ್ಮ ಶರೀರವನ್ನು ಇಡೀ ಬ್ರಹ್ಮಾಂಡದ ಒಂದು ಸಣ್ಣ ಮಾದರಿಯಂತೆ ನೋಡಿ ಆ ಸಂಪರ್ಕವನ್ನು ಮತ್ತೆ ಸ್ಥಾಪಿಸುವ ಒಂದು ದಾರಿ ಅಂತ. ದಿಸ್ ಇಸ್ ಅ ಹ್ಯೂಜ್ ಐಡಿಯಾ. ಖಂಡಿತ. ಇದು ಒಂದು ಸಣ್ಣ ಆಚರಣೆಯನ್ನು ದೈನಂದಿನ ಕಾಸ್ಮಿಕ್ ಅಲೈನ್ಮೆಂಟ್ ಆಗಿ ಪರಿವರ್ತಿಸುತ್ತೆ. ನಿಖರವಾಗಿ ನೀವು ಹೇಳಿದ ಪದ ಕಾಸ್ಮಿಕ್ ಅಲೈನ್ಮೆಂಟ್ ಇದಕ್ಕೆ ಸರಿಯಾಗಿ ಹೊಂದುತ್ತೆ. ಭಗವಂತನು ನಮ್ಮ ಇಂದ್ರಿಯಗಳಿಗೆ ನೇರವಾಗಿ ಗೋಚರನಾಗುವುದಿಲ್ಲ, ಅವನು ಜ್ಞಾನಸ್ವರೂಪಿ. ಹಾಗಾಗಿ ಅವನನ್ನು ಅರಿಯುವುದೆಂದರೆ ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಜ್ಞಾನವನ್ನ ಪಡೆಯುವುದೇ ಆಗಿದೆ. ನಮ್ಮ ಶರೀರ ಮತ್ತು ಈ ವಿಶ್ವದ ರಚನೆಯನ್ನ ಅರ್ಥ ಮಾಡಿಕೊಳ್ಳುವುದೇ ಭಗವಂತನ ಸಾಕ್ಷಾತ್ಕಾರದ ಒಂದು ಮಾರ್ಗ. ಹಾಗಾದರೆ ಸಂಧ್ಯಾವಂದನೆಯಲ್ಲಿರುವ ಆಚಮನ, ಪ್ರಾಣಾಯಾಮದಂತಹ ಹಂತಗಳು ಈ ಜ್ಞಾನವನ್ನು ಪಡೆಯಲು ಹೇಗೆ ಸಹಾಯ ಮಾಡುತ್ತವೆ? ಗ್ರಂಥವು ಇದನ್ನು ಸ್ಪಷ್ಟವಾಗಿ ವಿವರಿಸುತ್ತೆ. ಸಂಧ್ಯಾವಂದನೆಯ ಆರಂಭಿಕ ಕ್ರಿಯೆಗಳಾದ ಆಚಮನ ಮತ್ತು ಪ್ರಾಣಾಯಾಮ ಇವುಗಳು ಮುಖ್ಯವಾಗಿ ಪಿಂಡಾಂಡದ ಅಂದ್ರೆ ನಮ್ಮ ಶರೀರದ ಜ್ಞಾನವನ್ನ ಸಂಪಾದಿಸಲು ಸಹಾಯ ಮಾಡ್ತವೆ. ಪ್ರಾಣಾಯಾಮದ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿದೆ. ಅದು ನಮ್ಮ ಪ್ರಾಣಶಕ್ತಿಯನ್ನು ನಿಯಂತ್ರಿಸುತ್ತೆ. ಹೌದು, ಅದು ನಮ್ಮೊಳಗಿನ ಪ್ರಾಣಶಕ್ತಿಯನ್ನ ನಿಯಂತ್ರಿಸುವ ಮತ್ತು ಅರಿಯುವ ಒಂದು ವೈಜ್ಞಾನಿಕ ಪ್ರಕ್ರಿಯೆ. ನಂತರದ ಕ್ರಿಯೆಗಳಾದ ಗಾಯತ್ರಿ ಜಪ, ಅರ್ಘ್ಯಪ್ರದಾನ ಇವೆಲ್ಲವೂ ನಮ್ಮನ್ನು ಪಿಂಡಾಂಡದಿಂದ ಬ್ರಹ್ಮಾಂಡದ ಕಡೆಗೆ ಕೊಂಡೊಯ್ಯುತ್ತವೆ. ಓ ಹಾಗೆ. ಹೀಗೆ ಇಡೀ ಆಚರಣೆಯು ನಮ್ಮ ಶರೀರದ ಅರಿವಿನಿಂದ ಶುರುವಾಗಿ ವಿಶ್ವದ ಜೊತೆಗಿನ ನಮ್ಮ ಸಂಬಂಧದ ಅರಿವಿನ ಕಡೆಗೆ ನಮ್ಮನ್ನು ಮುನ್ನಡೆಸುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆಯ ಅಂತಿಮ ಗುರಿಯೇನು? ಈ ಕಾಸ್ಮಿಕ್ ಅಲೈನ್ಮೆಂಟ್ನಿಂದ ಕೊನೆಗೆ ಸಿಗುದೇನು?
ಇದರ ಅಂತಿಮ ಗುರಿ ಸಾತ್ವಿಕ, ರಾಜಸ ಮತ್ತು ತಾಮಸ ಎಂಬ 3 ಗುಣಗಳ ಬಂಧನದಿಂದ ಮುಕ್ತಿ ಹೊಂದುವುದು. ಈ 3 ಗುಣಗಳ ಬಗ್ಗೆ ಸ್ವಲ್ಪ ವಿವರಿಸಿ. ಯಾಕೆಂದ್ರೆ ಇವುಗಳ ಬಗ್ಗೆ ತಿಳಿಯದಿದ್ರೆ ಇದರ ಮಹತ್ವ ಅಷ್ಟಗೆ ಅರ್ಥವಾಗುವುದಿಲ್ಲ. ಖಂಡಿತ. ಈ 3 ಗುಣಗಳು ಅಂದ್ರೆ ನಮ್ಮೆಲ್ಲರ ವ್ಯಕ್ತಿತ್ವವನ್ನ ಮತ್ತು ಪ್ರಕೃತಿಯನ್ನ ರೂಪಿಸುವ 3 ಮೂಲಭೂತ ಶಕ್ತಿಗಳು. ಸಾತ್ವಿಕ ಅಂದ್ರೆ ಸಮತೋಲನೆ, ಜ್ಞಾನ, ಶಾಂತಿ. ಸರಿ. ರಾಜಸ ಅಂದ್ರೆ ಚಟುವಟಿಕೆ, ಮಹತ್ವಾಕಾಂಕ್ಷೆ, ರೋಷ. ಮತ್ತು ತಾಮಸ ಅಂದರೆ ಜಡತ್ವ, ಅಜ್ಞಾನ, ಆಲಸ್ಯ. ನಾವು ಸಾಮಾನ್ಯವಾಗಿ ಈ 3ರ ಪ್ರಭಾವಕ್ಕೆ ಒಳಗಾಗಿರ್ತೇವೆ. ಹೌದು. ಸಂಧ್ಯಾವಂದನೆಯಂತಹ ಶಿಸ್ತುಬದ್ಧ ಆಚರಣೆಯು ಈ ಗುಣಗಳನ್ನ ಮೀರಿ ಒಂದು ಸಮತೋಲನವನ್ನ ಸಾಧಿಸಲು ಸಹಾಯ ಮಾಡುತ್ತೆ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು? ಹಿಂದೂ ಧರ್ಮದ ಜೀವನ ಪದ್ಧತಿಯಲ್ಲಿ ಇದರ ಸ್ಥಾನ ಎಲ್ಲಿ ಬರುತ್ತೆ? ಈ ಆಚರಣೆಯನ್ನ ಜೀವನದ 4 ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು 4 ಆಶ್ರಮಗಳು. ಹೌದು. 4 ಆಶ್ರಮಗಳಾದ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸದೊಂದಿಗೆ ನೇರವಾಗಿ ಜೋಡಿಸಲಾಗಿದೆ. ಇದು ಕೇವಲ ಒಂದು ಕ್ರಿಯೆಯಲ್ಲ, ಅದೊಂದು ಸಂಪೂರ್ಣ ಜೀವನ ಶೈಲಿಯ ಚೌಕಟ್ಟು. ಇದು ಬಹಳ ಆಸಕ್ತಿಕರವಾಗಿದೆ. ಹಾಗಾದ್ರೆ ಒಬ್ಬ ಬ್ರಹ್ಮಚಾರಿ ಮಾಡುವ ಸಂಧ್ಯಾವಂದನೆಗೂ ಒಬ್ಬ ಗೃಹಸ್ಥ ಮಾಡುವ ಸಂಧ್ಯಾವಂದನೆಗೂ ಉದ್ದೇಶದಲ್ಲಿ ಏನಾದ್ರೂ ವ್ಯತ್ಯಾಸ ಇರುತ್ತದೆಯಾ? ಖಂಡಿತವಾಗಿಯೂ. ಆಚರಣೆ ಒಂದೇ ಆದ್ರೂ ಆಯಾ ಆಶ್ರಮದ ಗುರಿಗೆ ತಕ್ಕಂತೆ ಅದರ ಅನುಸಂಧಾನ ಬದಲಾಗುತ್ತೆ. ಹೇಗೆ? ಉದಾಹರಣೆಗೆ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ವಿದ್ಯಾರ್ಥಿ ಜ್ಞಾನಾರ್ಜನೆಗೆ ಬೇಕಾದ ಧೀಶಕ್ತಿ ಮತ್ತು ಏಕಾಗ್ರತೆಗಾಗಿ ಪ್ರಾರ್ಥಿಸ್ತಾನೆ. ಓಕೆ. ಗೃಹಸ್ಥಾಶ್ರಮದಲ್ಲಿರುವ ವ್ಯಕ್ತಿ ಧರ್ಮ ಮಾರ್ಗದಲ್ಲಿ ಅರ್ಥ ಅಂದ್ರೆ ಸಂಪತ್ತು ಮತ್ತು ಕಾಮವನ್ನ ಅಂದ್ರೆ ಆಸೆಗಳನ್ನ ಪೂರೈಸಲು ಬೇಕಾದ ವಿವೇಕಕ್ಕಾಗಿ ಪ್ರಾರ್ಥಿಸುತ್ತಾನೆ. ಇನ್ನು ವಾನಪ್ರಸ್ಥದಲ್ಲಿ ಲೌಕಿಕ ಆಸೆಗಳನ್ನು ತ್ಯಜಿಸಲು ಬೇಕಾದ ಮನೋಬಲಕ್ಕಾಗಿ ಮತ್ತು ಸನ್ಯಾಸದಲ್ಲಿ ಮೋಕ್ಷವನ್ನು ಸಾಧಿಸಲು ಬೇಕಾದ ಜ್ಞಾನಕ್ಕಾಗಿ ಪ್ರಾರ್ಥಿಸುತ್ತಾನೆ. ಹೀಗೆ ಸಂಧ್ಯಾವಂದನೆಯು ಜೀವನದ ಎಲ್ಲಾ ಹಂತಗಳಲ್ಲಿ ಒಂದು ಆಧಾರ ಸ್ತಂಭದಂತೆ ಕೆಲಸ ಮಾಡುತ್ತೆ. ಪುಸ್ತಕದಲ್ಲಿ ಬ್ರಾಹ್ಮಣನಿಗೆ ಇದು ಅತ್ಯಗತ್ಯ, ಇದನ್ನ ಮಾಡದವನು ಅಶುದ್ಧನಾಗುತ್ತಾನೆ ಅಂತ ಹೇಳಲಾಗಿದೆ. ಇಲ್ಲಿ ಅಶುದ್ಧ ಅಂದ್ರೆ ಏನು? ರಿಚುವಲಿ ಇಂಪ್ಯೂರ್ ಅಂತನಾ ಅಥವಾ ಮಾರಲಿ ಇಂಪ್ಯೂರ್ ಅಂತನಾ? ಇಲ್ಲಿ ಅಶುದ್ಧ ಎಂದರೆ ನೈತಿಕವಾಗಿ ಕೆಟ್ಟವನು ಅಂತಲ್ಲ. ಇದರ ಅರ್ಥ ಅನರ್ಹ ಅಥವಾ ಯೋಗ್ಯತೆ ಇಲ್ಲದವನು ಅಂತ. ಓ, ಅನ್ಕ್ವಾಲಿಫೈಡ್ ಅನ್ನೋ ಅರ್ಥದಲ್ಲಿ. ಎಕ್ಸಾಕ್ಟ್ಲಿ. ಅಂದ್ರೆ ಹೇಗೆ ಒಬ್ಬ ಸೈನಿಕನು ದೈಹಿಕ ಕಸರತ್ತನ್ನು ಮಾಡದೆ ಯುದ್ಧಕ್ಕೆ ಅನರ್ಹನಾಗ್ತಾನೋ, ಹಾಗೆಯೇ ಬ್ರಾಹ್ಮಣನಿಗೆ ಅಂದ್ರೆ ಜ್ಞಾನ ಮತ್ತು ಶಿಸ್ತಿನ ಜೀವನ ನಡೆಸುವವನಿಗೆ ಈ ಆಧ್ಯಾತ್ಮಿಕ ಕಸರತ್ತು ಇಲ್ಲದಿದ್ರೆ ಅವನು ಬೇರೆ ವೈದಿಕ ಕರ್ಮಗಳನ್ನು ಮಾಡಲು ಬೇಕಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗ್ಯತೆಯನ್ನು ಕಳ್ಕೊಳ್ತಾನೆ. ಇದು ಒಂದು ರೀತಿಯಲ್ಲಿ ಅವನ ವೃತ್ತಿಧರ್ಮದ ಭಾಗ. ಹಾಗಾದರೆ ಸಂಧ್ಯಾವಂದನೆಯನ್ನು ಕೇವಲ ಒಂದು ಆಚರಣೆಯಾಗಿ ನೋಡದೆ ಅದೊಂದು ಆಧ್ಯಾತ್ಮಿಕ ತರಬೇತಿ. ಹೌದು. ಜಪಯಜ್ಞದ ಮೂಲಕ ಮಾಡುವ ಭಗವಂತನ ಉಪಾಸನೆ ಮತ್ತು ನಮ್ಮನ್ನು ಅಂದ್ರೆ ಪಿಂಡಾಂಡವನ್ನು ಈ ಬ್ರಹ್ಮಾಂಡದೊಂದಿಗೆ ಸಂಪರ್ಕಿಸುವ ಒಂದು ತಾತ್ವಿಕ ಸಾಧನ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಖಂಡಿತ. ಇದು ಕರ್ಮದಿಂದ ಜ್ಞಾನದೆಡೆಗೆ ಸಾಗುವ ಒಂದು ಸ್ಪಷ್ಟವಾದ ಮಾರ್ಗ. ನಾವು ಆರಂಭದಲ್ಲಿ ಚರ್ಚಿಸಿದಂತೆ ಈ ಗ್ರಂಥದ 2 ಸಂಪುಟಗಳ ರಚನೆಯೇ ಈ ಪ್ರಯಾಣವನ್ನು ಸೂಚಿಸುತ್ತೆ. ಭಕ್ತಿಯುಕ್ತ ಕರ್ಮಯೋಗದಿಂದ ಭಕ್ತಿಯುಕ್ತ ಜ್ಞಾನಯೋಗದ ಕಡೆಗೆ. ಹೌದು. ಮೊದಲು ಶಿಸ್ತುಬದ್ಧ ಕ್ರಿಯೆ, ನಂತರ ಆ ಕ್ರಿಯೆಯ ಹಿಂದಿರುವ ಆಳವಾದ ಜ್ಞಾನ. ಈ ಇಡೀ ಚರ್ಚೆ ನಮ್ಮನ್ನ ಒಂದು ಅಂತಿಮ ಆಲೋಚನೆಗೆ ಕೊಂಡೊಯ್ಯುತ್ತೆ. ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ ನಮ್ಮ ಶರೀರ ಮತ್ತು ಬ್ರಹ್ಮಾಂಡದ ಸಂಬಂಧವನ್ನು ಅರಿಯುವ ಬಗ್ಗೆ ಮಾತಾಡುತ್ತೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ತುಂಬಿರುವ ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವು ನಮ್ಮ ಆಂತರಿಕ ಲೋಕವನ್ನು ಮತ್ತು ಈ ವಿಶಾಲ ವಿಶ್ವದೊಂದಿಗಿನ ನಮ್ಮ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು ಯಾವ ಸಮಕಾಲೀನ ಸಾಧನಗಳನ್ನ ಅಥವಾ ವಿಧಾನಗಳನ್ನ ಬಳಸ್ತಿದ್ದೇವೆ? ಬಹಳ ಮುಖ್ಯವಾದ ಪ್ರಶ್ನೆ. ಬಹುಶಃ ನಾವು ಉತ್ತರವನ್ನು ಹೊರಗೆ ಹುಡುಕುತ್ತಿದ್ದೇವೆ, ಆದರೆ ಈ ಪ್ರಾಚೀನ ಗ್ರಂಥಗಳು ಅದನ್ನ ಒಳಗೆ ಹುಡುಕುವ ದಾರಿಯನ್ನು ತೋರಿಸುತ್ತಿದ್ದವೇನೋ? ಇದೊಂದು ನಾವು ಆಳವಾಗಿ ಆಲೋಚಿಸಬೇಕಾದ ವಿಷಯ.